ಕೃಷಿಕ ಸಮಾಜಕ್ಕೆ ಒಕ್ಕೂಟ ಸಂಘಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಜವಾನ್ ಏನೇ ಬರಲಿ ಏನೇ ಬರಲಿ ಜೈ ಭೀಮ್ ಜೈ ಭೀಮ್ जय जवान जय किसान जय जवान जय किसान जय भीम जय संविधान जय सरदार जय भारत जय भारत ರಾಜ್ಯ ಭಾರತೀಯ ಕೃಷಿಕ ಸಮಾಜ ಸಂಘಟನೆ ವತಿಯಿಂದ ಇವತ್ತಿನ ದಿನ ಹುಕ್ಕೇರಿ ತಾಲೂಕಾ ಗ್ರಾಮಸ್ಥರಿಗೆ ಕೈ ಮುಗಿದು ವಿನಂತಿ ಏನಂದರೆ ನಾವು ರೈತರ ಪರ ವಿದ್ಯುತ್ ಸಲುವಾಗಿ ಕೊರತೆ ಆಗ್ತಾ ಇದೆ ಪ್ರತಿ ಹಳ್ಳಿಯಲ್ಲಿ. ಆ ನಿಟ್ಟಿನಲ್ಲಿ ನಾವು ನಾಳೆ 16 ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟಕ್ಕೆ ನಮ್ಮ ದಲಿತ ಪರ ಸಂಘಟನೆ ಆಗಲಿ ಮತ್ತು ಕನ್ನಡ ಪರ ಸಂಘಟನೆ ಆಗಲಿ ಕಾರ್ಮಿಕರ ಸಂಘಟನೆ ಆಗಲಿ ಹಲವಾರು ಸಂಘಟನೆಗಳು ನನಗೆ ಕರೆ ಮಾಡಿ ನಾವು ಅವರಿಗೆ ಕರೆ ಮಾಡಿ ಹೇಳಿದಾಗ ನಾವು ನಿಮ್ಮ ರೈತರ ಪರವಾಗಿ ಕೆಲಸವನ್ನು ಮಾಡುತ್ತೇವೆ. ಯಾಕಂದರೆ ರೈತ ದೇಶದ ಬೆನ್ನೆಲು, ರೈತರು ಎಲ್ಲರಿಗೆ ಅನ್ನ ಹಾಕೋ ದಾತ. ನಾವು ಕೂಡ ನಿಮ್ಮ ಜೊತೆಗೆ ಇದ್ದೀವಿ. ಹೋರಾಟವನ್ನು ಹಮ್ಮಿಕೊಂಡ್ರಿ, ನಾವು ರೈತರ ಪರವಾಗಿ ದುಡಿಯೋಣ, ರೈತರಿಗೆ ನ್ಯಾಯ ಕೊಡಿಸೋಣ, ಏನು ಸಮಸ್ಯೆ ಇದೆ ಪರಿಹಾರ ಮಾಡೋಣ ಅಂತ ಹೇಳಿ ನಮ್ಮ ಎಲ್ಲ ಸಂಘಟನೆದವರು ಕೂಡಿ ನಮಗೆ ಬಲಿಷ್ಠ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಸಂಘಟನೆಗಳಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತಾ ನಾಳೆ 16 ತಾರೀಕು ಬೆಳಿಗ್ಗೆ 10 ಗಂಟೆಗೆ ಅಡವಿ ಸಿದ್ದೇಶ್ವರ ಮಠದಿಂದ ಪಾದಯಾತ್ರೆ ನಾವು KB ಮುತ್ತಿಗೆ ಹಾಕುವವರೆಗೆ ಪಾದಯಾತ್ರೆ ಇದೆ. ಅಲ್ಲಿಗೆ ನೀವು ಎಲ್ಲ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ನಮ್ಮ ಹೋರಾಟವನ್ನು ಜಯಗೊಳಿಸಬೇಕಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಅವಾಚ್ಯ ಶಬ್ದವನ್ನು ಮಾತಾಡಿ ಅವ್ರಿಗೆ ತೊಂದರೆ ಮಾಡಿದ್ದಾರೆ ಯಾದಗಿರಿ ಗ್ರಾಮದಾಗ. ಅದಲ್ದ ನಿರಂತರ ಜ್ಯೋತಿ ಆಶ್ವಾಸನೆಗಳು ಕೊಟ್ಟಿದ್ರು ಎಲೆಕ್ಷನ್ ಆದ ನಂತರ. ಆಶ್ವಾಸನೆ ಕೊಟ್ಟ ನಿರಂತರ ಜ್ಯೋತಿ ಎಲ್ಲ ಊರುಗಳಿಗೆ ಕಾಯಂ ಕೊಡ್ತು ಅಂತೇಳಿ ಮಾತನಾಡಿರ್ತೇವೆ. ಹೊಲದಾಗ ನಮ್ಮ ಗುಡಿಗೆರೆಯಾಗ ಸಪೋಸ್ ಗುಡಿಗೆರೆಯಾಗ ಒಂದು 50-60 ಮನೆ ಅದಾವೆ ಹೊಲದಾಗ. ಅಂಥ ಜಾಗದಾಗ ಪಾಪ ಹುಡುಗರು ವಿದ್ಯಾಭ್ಯಾಸಗಳು ಲೈಟ್ ಬೇಕು ಯಾವ ಸೌಲಭ್ಯಗಳಿದೆ ಇಲ್ಲಿ. ಸುಮ್ಮನಿಕ್ಕಿಂತ ಕಡಿಮೆ ಬೆಳಕದಿಂದ ಇದನ್ನ ಲೈಟ್ ಕೊಡ್ತಾರೆ. ಇಲ್ಲಿ ಅವರ ಪರಿಸ್ಥಿತಿಯಲ್ಲಿ ಭಾಳ ಕೆಟ್ಟೈತಿ ಗೋಡಿಗೆರೆಯಾಗ. ಗೋಡಿಗೆರೆಯಾಗ ಅಂತಾನ ಅಲ್ಲ, ಎಲ್ಲ ಗ್ರಾಮದಾಗೂ ಈ ಥರ ಸಮಸ್ಯೆಗಳದಾವು. ನಿರಂತರ ಜ್ಯೋತಿ ಬಗ್ಗೆ ನಾವು ದನಿ ಎತ್ತಬೇಕಾಗಿಲ್ಲ. ದನಿ ಎತ್ತಿ KB ಮಾಡಬೇಕು. ಮೂರನೇದು ಏನಪ್ಪ ಅಂದ್ರೆ TCಗಳು ಕೊರತೆ. TCಗಳು ಒಂದೊಂದು ಜಾಗದಾಗ ಹೆಚ್ಚಿನ TC ಮುಗಿಸಿದ್ರೆ ಇಲ್ಲಿ ಕರೆಂಟ್ ನಮ್ಗೆ ಸಪ್ಲೈ ಕರೆಕ್ಟ್ ಆಗ್ತೈತಿ. ಆದರೆ ಅದು ಕೂಡ ಅವ್ರು ಏನು ಮಾಡತ್ತಾರೋ ತನ್ನ ಲಾಭ ಸಂಬಂಧ ಎಷ್ಟು ಬೇಕಷ್ಟು ಕೊಡ್ತಾರೋ ಮತ್ತು ಯೂನಿಟ್ ಉಳಿಸ್ಕೊಂಡ ತನ್ನ ಲಾಭ ಮಾಡ್ಕೊಳ್ತಾರೆ. ಇದು ಒಂದು ನಾವು ಬ್ರೇಕ್ ಹಾಕ್ತಾರೆ. ಅದು ರೈತರ ಪರವಾಗಿ ರಾತ್ರಿ ರೈತರ ಲೈಟ್ ತೆಗಿಯೋಂಗಿಲ್ಲ. ಹಾಗಾದ್ರೆ ಅಂದ್ರೆ ಕೊಡೋದ ರಾತ್ರಿ ಕೊಡ್ತಾರ, ನಮಗೆ ಹಗಲಿ ಕೊಡೋದು ಹೇಳೋದು. ರಾತ್ರಿ ಕೊಡೋ ಕರೆಂಟ್ ಹಗಲಿ ಕೊಡ್ರಿ. ಯಾಕಂದ್ರೆ ರಾತ್ರಿ ನಮ್ಗೆ ಚೋಳ ಹಾವ ಕಳೆದ ಎಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂತಾರೆ. ಪಾಪ ಇದನ್ನ ಸಾಯತ್ತವ್ರೆ, ಹಾವು ಕಳೆದ ಚೋಳ ಕಳೆದ ಯಾರು ನೋಡತ್ತಿಲ್ಲ. ಅನ್ನದಾತ ಅಂದ್ರೆ ರಾತ್ರಿ ಅವ್ರು ನಿಲ್ಲಬೇಕಾರೆ. ಯಾಕಂದ್ರೆ ಕಬ್ಬು ಬೆಳೆಸ್ತಾರೋ, ಗೊಂಜಾಳ ಬೆಳೆಸ್ತಾರೋ, ಸೋಯಾಬೀನ್ ಬೆಳೆಸ್ತಾರೋ, ಎಲ್ಲಿ ಹಾವ ಏನು ಹೋಗ್ತಾರೆ. ಮೊನ್ನೆ ಇನ್ಸಿಡೆಂಟ್ ನಮ್ಮ ಕಾಕಂದರೆ ರೆಸರ್ ವೈಫರ್ ಅಂತ ಒಂದು ಹಾವು ಕಳೆದ್ರೆ ಕಾಲದಲ್ಲಿ ಸವಾಲು ತೆಗೆದಾರ. ಅದು ಖರ್ಚ 1,20,000 ರೂಪಾಯಿ ಖರ್ಚು ಬಂದೈತಿ. ಬೆಳೆ ಆಗೈತಿ 40,000 ರೂಪಾಯಿ. ಅದರ ರೈತ ಎಷ್ಟು ಕಷ್ಟದಾಗಲ್ಲ. ಅದಕ್ಕಾಗಿ ನೀವು ದಲಿತ ಪರ ಸಂಘಟನೆ ಆಗಲಿ, ಕರ್ನಾಟಕ ಸಂಘಟನೆ ಆಗಲಿ ಎಲ್ಲರೂ ಕೂಡಿ ಯಾಕೆ ನಿಮ್ಗೆ ಖುಷಿ ಏನಂದ್ರೆ ನೀವು ಜನ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಶಕ್ತಿ ಬಲಿಷ್ಠ ಆಗ್ತೈತಿ. ಬಲಿಷ್ಠ ಆದ್ಮೇಲೆ ನಾವು ಕೈಗೆ ಮುತ್ತಿಗೆ ಹಾಕಿ ಅವ್ರಿಗೊಂದು ವಾರ್ನಿಂಗ್ ಕೊಟ್ಟ ಒಂದು ಕೆಲವೊಂದು ಅವಕಾಶ ಕೊಡೋಣ. ಇಲ್ಲಾಂದ್ರೆ ಅದೇ ದಿವಸ ಏನಾಗತೈತೆ ಮಾಡ್ಕೊಂಡು ಹೋಗ್ಬೋದು. ಆ ದಿವಸ ಕೆಲವೊಂದು ಕಂಬಗಳದ್ದು ವಯರ್ಗಳು ಹಾಕಿಲ್ಲಲ್ಲ ಅಂತ ವಯರ್ಗಳು TCಗಳು ಅದೇ ದಿವಸ ಆಗ್ಬೇಕಂತ ಹೇಳಿ ನಾವು ರೇಖೆ ಹಾಕಿ ಅವ್ರಿಗೆ ಇದನ್ನು ಮಾಡೋಣ್ರಿ. ದಯವಿಟ್ಟು ನೀವು ಬಲಿಷ್ಠ ನೀವು ತಾಕತ್ ಕೊಟ್ಟರೆ ನಮ್ಗೆ ನಮ್ಮ ಸಂಘಟನೆ
ನಿಮ್ಮ ಸಂಘಟನೆಗೆ ನಾವು ತಾಕತ್ತು ಕೂಡ ನಾವು ಸಾಥ್ ಕೊಡ್ತೀವಿ. ಯಾವತ್ತಾಗಲಿ ನೀವು ಯಾವತ್ತಾಗಲಿ ನಮ್ಗೆ ಸಾಥ್ ಕೊಡ್ರಿ ಇಷ್ಟು ಹೇಳಿ